ಒಂದೇನು ಐದು ಕೇಳ್ತಿತ್ತು ಸಿನಿಮಾದ ಆಚೆ ಕೇಳ್ಬೋದಾ ಅಂತ. ಹಾಂ, ಸಿನಿಮಾದ ಆಚೆಗೆ ಏನಾದರೂ ಕೇಳಿ. ರಾಜಕೀಯ ಕೇಳು. ರಾಜಕೀಯ ಅಲ್ಲ, ಆಚೆ ರಾಜಕೀಯ ಅಲ್ಲ ಸರ್, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದೆ. ಈಗ ನಿನ್ನೆ ದರ್ಶನ್ ಅವರ ವಿಚಾರವಾಗಿ ಏನಾದ್ರು ಆಕ್ಸಿಡೆಂಟ್ ಅಷ್ಟೆ. ಹುಡುಗರಿಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ. ಇವತ್ತಿನ ಬಂದಿರೋ ಕಾರುಗಳಿಗೆಲ್ಲ ನೋಡಿದ್ರೆ ಅದು ರಾತ್ರಿ ಹೊತ್ತೇ ಓಡಿಸ್ಬೇಕು, ಬೆಳಗ್ಗೆ ಹೊತ್ತಿಗೆ ಓಡಿಸೋಕ್ಕಾಗಲ್ಲ. ಆ ಕಾರ್ ಸ್ಪೀಡ್ಗೆ ಎಲ್ಲಿ ಓಡಿಸ್ತಾರೆ? ತಗೊಳ್ಳೋದೇ ವೇಸ್ಟ್ ಫಸ್ಟ್ ಆಫ್ ಆಲ್. ಅದ್ರ ಬದಲು ಮೋಟರ್ ಸೈಕಲ್ಗೆ ಹೋಗ್ಬೋದು. ದುನಿಯಾವಿಜ್ ಅವರ ಚಿತ್ರರಂಗದ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಏನಾದರೂ ಸಲಹೆ ಕೊಡ್ತೀರಾ? ಹಿರಿಯರಿಗೆ ಏನು ಕೊಡ್ತಾರೆ? ಅಲ್ಲ, ನೀವು ಚಿತ್ರರಂಗದ ಹಿರಿಯರು, ನಿಮ್ಮ ಮಾರ್ಗದರ್ಶನ ಎಲ್ಲರೂ ನೋಡಿ ಪಾಠ ಕಲ್ತು ಜೀವನ ಮಾಡಿ ಅಂತ ಹೇಳ್ಬೋದು. ಯಾಕಂದರೆ ಒಂದ್ಸರಿ ಸಮಸ್ಯೆ ಆದಾಗ ನೀವೇ ಕರೆದು ಬುದ್ಧಿ ಹೇಳಿದ್ರಿ. ಅದು ಬಿಡಿ, ಅದು ಏನು ಏನಾದರೂ ಆಗೋದ್ಮೇಲೆ ಹೇಳೋ ಕೆಲಸ ಏನು ಈಗ ಇದ್ದಾಗ ಹೇಳ್ಬೋದು. ಅದು ಆಗೋಗಿತ್ತು ನಾವು ಹೇಳ್ಬೇಕಾದ್ರೆ. ಪಾಸ್ಟ್ ಇಸ್ ಪಾಸ್ಟ್ ಅಂತಾರಲ್ಲ ಹಂಗೆ. ಈಗ ಅಟ್ಲೀಸ್ಟ್ ನಾವು ತಿಳ್ಕೊಬೇಕು. ಯಾಕೆಂದರೆ ಅವನು ಈಗ ನೋಡಿ ಫೀಲಿಂಗು, ಯಾರೂ ಬಂದಿಲ್ಲ ನಾನು ನೋಡೋಕ್ಕೆ, ಯಾರು ಹೋಗ್ತಾರೆ? ನಮ್ಗೆ ಹೋಗ್ಬೇಕು ಅಂತ ಆಸೆ ಇದೆ, ಅದು ಬೇರೆ ವಿಚಾರ. ಬಟ್ ಹೇಳೋದು, ಹಿಂಸೆ ಪಟ್ಕೊಂಡು ಹೋಗ್ಬೇಕು, ಒಂದು ಕಲಾವಿದ ಅಂತ. ಇವಾಗ ಗೆಟಪ್ ಚೇಂಜ್ ಆಗುತ್ತೆ ಸರ್. ಆ ಕಲರ್ದು ಗ್ಲಾಸ್ ಅಂದರೆ ಒರಿಜಿನಲ್ ಗೆಟಪ್ ಬಂದ್ರಿ ಅಂತ ನಾನು. ಅದು ಓವರಾಲ್ ಬಿಸಿ ಮಾಡಿಬಿಡ್ತಾರೆ. ಕಾಫಿಗಿಂತ ಲೋಟ ಬಿಸಿ ಜಾಸ್ತಿ. ಕರೆಕ್ಟ್.